ವೆಲ್ಕಮ್ ಬ್ಯಾಕ್ ಟು ಬಿಂದು ಯೋಗೇಶ್ ಲಾಕ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲ ಇವತ್ತು ಹೊರಟಿದ್ದು ಎಲ್ಲಿಗೆ ಅಂತ ಅಂದರೆ ನಿಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ. ತಮ್ಮನೇಲಿ ನೋಡಿದರೆ ಗೊತ್ತಾಗಿರುತ್ತೆ. ತಮ್ಮನೇಲಿ ನೋಡಿದ ತಕ್ಷಣ ಎಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಆದರೂ ಕೂಡ ಒಂದು ಸಾರಿ ಹೇಳ್ತಿದ್ದೀನಿ. ನಾವು ಹೊರಟಿದ್ದು ಇವತ್ತು ಹಾಸನಿಂದ ಸುಬ್ರಹ್ಮಣ್ಯಗೆ ಅಂತ ಹೇಳಿ ಹೊರಡಬೇಕಾಗಿತ್ತು. ಯಾಕೆಂದರೆ ನಾಗ ಪ್ರತಿಷ್ಠಾಪನೆ ಮತ್ತು ಆಶ್ಲೇಷ ಬಲಿ ಪೂಜೆನ ಮಾಡಿಸ್ಬೇಕಾಗಿತ್ತು. ಹಾಗಾಗಿ ಹೊರಟ್ವಿ. ಅಲ್ಲಿ ನಾವು ಕಂಟಿನ್ಯೂಸಿಗೆ ಒಂದು 2 days ಆದರೂ ಇರಬೇಕಾಗುತ್ತೆ. ಹಾಗೆ ನಾವು ತುಂಬ ಮಳೆ ಹಾಸನಿಂದ ಹೊರಟಾಗ ಹಾಗೆ ಮಕ್ಕಳನ್ನ ಕೂಡ ಮಧ್ಯಾಹ್ನ ತನಕ ಕ್ಲಾಸ್ನ ಅಟೆಂಡ್ ಮಾಡಿಸಿ ಮಧ್ಯಾಹ್ನ ಮೇಲೆ ಅವರನ್ನು ಕೂಡ ಮನೆಗೆ ಕರ್ಕೊಬಂದು ನಾವು ಹೊರಟಿದ್ದು ಹಾಸನಿಂದ ಆರ್ಕಲ್ಗೋಡು ಹೊರಟ್ವಿ. ಯಾಕೆಂದರೆ ಆರ್ಕಲ್ಗೋಡಿನಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಭಾವ ಮತ್ತು ನಮ್ಮ ಓರ್ಗಿದ್ದಿ ಅಂದರೆ ನಮ್ಮ ಅಕ್ಕ ಎಲ್ಲರೂ ಇದ್ದರು. ಹಾಗಾಗಿ ನಾವು ಆ ಕಡೆ ಹೊರಟ್ವಿ. ಹಾಗೆಯೇ ಹೋಗ್ತಾ ಅಂದವೇ ನಮಗೆ ಗೊರೂರು ಕೂಡ ಸಿಗುತ್ತೆ. ಗೊರೂರಲ್ಲಂತೂ ಇವಾಗಂತೂ ಕೇಳಲೇಬೇಕಾ, ಈ ಮಳೆಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ವೆದರು. ಹಾಗೆಯೇ ಅಲ್ಲಿ ಇವತ್ತು ಡ್ಯಾಮ್ ಕೂಡ ಓಪನ್ ಆಗಿತ್ತು ಆಯಿತಾ. ಅಂದರೆ 6 ಗೇಟ್ನ ಕೂಡ ಬಿಟ್ಟಿದ್ರು, ಅಂದರೆ ಓಪನ್ ಮಾಡಿದರು. ಸೊ ನಾನು ಅಲ್ಲಿ ನಿಂತ್ಕೊಂಡು ಪೇಷನ್ಸಿಂದ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಹೊರಟಾಗಲೇ ನಾವು ಹಾಸನ ಬಿಟ್ಟಾಗಲೇ 4:45 ಆಗೋಗ್ಬಿಟ್ಟಿತ್ತು. ಯಾಕೆಂದರೆ ಅವರು ಕೂಡ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ನಮಗೆ ಗೊತ್ತಿರಲಿಲ್ಲ ಅವರು ಇಲ್ಲಿಗೆ ಬರ್ತಾರೆ ಅಂತ, ಹಾಸನಿಗೆ ಬರ್ತಾರೆ. ಹಾಸನಿಗೆ ಒಟ್ಟಿಗೆ ಸಕಲೇಶ್ಪುರ ರೋಟಲ್ಲಿ ಹೋಗ್ಬೋದು ಅಂದ್ಕೊಂಡ್ವಿ. ಬಟ್ ನನಗೆ ಗೊತ್ತಿರಲಿಲ್ಲ ಆ ಟೈಮ್ ಅಲ್ಲಿಗೆ ಹೋಗಿನೇ ಹೋಗಬೇಕು ಅಂತ ಹೇಳಿ. ಹಾಗೆಯೇ ಆನ್ ದ ವೇ ಈ ಥರ ಹೊರಗಡೆ ಎಲ್ಲ ನೋಡಿದ್ರು, ಡ್ಯಾಮ್ ಎಲ್ಲ ಬಿಟ್ಟಿದ್ರು. ಅಷ್ಟು ಜನ ಇರಲಿಲ್ಲ, ಪರವಾಗಿಲ್ಲ. ಆದರೂ ಕೂಡ ಯಾಕೋ ನನಗೆ ಹೋಗಬೇಕಂತ ಅನ್ನಿಸ್ತಿತ್ತು. ಆದರೆ ಟೈಮ್ ಇರಲಿಲ್ಲ, ಇನ್ನು ನೆಕ್ಸ್ಟ್ ಡೇ ಬರೋಣ ಅಂತ ಹೇಳಿಬಿಟ್ಟು ಹಾಗೆ ಅಲ್ಲಿ ಸ್ಟಾಪ್ ಮಾಡಿದ್ರು. ಅಂದರೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಆ ಗೇಟಿಂದ, ಗೊರೂರು ಗೇಟ್ ಇದೆಯಲ್ಲ ಆ ಗೇಟಿಂದ ಮುಂದೆ ಬಂದರೆ, ಹೇಮಾವತಿ ಗೇಟಿಂದ ಮುಂದೆ ಬಂದರೆ ನಮಗಿಲ್ಲಿ ಡ್ಯಾಮ್ ಕಾಣಿಸುತ್ತೆ. ಸೊ ಹಾಗೆ ನಮ್ಮನೆಯವ್ರಿಗೆ ನಾನು ಹೇಳಲಿಲ್ಲ, ಯಾಕೆಂದರೆ ಟೈಮ್ ಆಗೋಗಿದೆ ಅಂತ. ಆದರೂ ಪಾಪ ಅವ್ರಿಗೆ ಗೊತ್ತು, ಅವಳಿಗೆ ಈ ಥರ ವೆದರೆಲ್ಲ ತುಂಬ ಇಷ್ಟಪಡ್ತಾಳೆ ಅಂತ ಹೇಳಿ. ಆದರೂ ಕೂಡ ಸೈಡಿಗೆ ಗಾಡಿನ ಹಾಕಿದ್ರು. ಸರಿ ಅಂತ ಹೇಳಿಬಿಟ್ಟು ಮಕ್ಕಳು ಕೂಡ ಹಿಡೀಲಿಲ್ಲ, ತುಂಬ ಮಳೆ ಬರ್ತಾಯಿತ್ತು. ಹಾಗಾಗಿ ನಾನೇ ಹೋಗಿ ಈ ಥರ ಒಂದು ಸ್ವಲ್ಪ ವೀಡಿಯೋನ ಕೂಡ ಮಾಡ್ಕೊಂಡು ಬಂದೆ. ತುಂಬಾ ಫೋರ್ಸಾಗಿ ತುಂಬ ಚೆನ್ನಾಗಿ ಬಿಟ್ಟಿದ್ರು. ನನಗೆ ಯಾವಾಗಲೂ ಕೂಡ ಈಗ ರೀಸೆಂಟಾಗಿ ಅಲ್ಲಿ ಹತ್ರಕ್ಕೆ ಹೋಗೋಕ್ಕೆ ಆಗ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಏನೇನಾದ್ರು ಒಂದು ಪ್ರಾಬ್ಲಮ್, ತುಂಬ ರಶ್ ಆಗಿ ಹೋಗ್ಬಿಟ್ಟಿರುತ್ತೆ, ಆ ಥರ ಈ ಥರ ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ನಾನು ಅಲ್ಲಿ ಒಂದೆರಡು ಕ್ಲಿಪ್ನ ತೊಗೊಂಡು ನಾವು ಬಂದಿದ್ದು ಅರ್ಕಲ್ಗೂಡಲ್ಲಿ ನಮ್ಮ ಅತ್ತಿಗೆಯವರ ಹೋಟೆಲ್ ಇದೆ, ಮಾರುತಿ ಹೋಟೆಲ್ ಅಂತ ಹೇಳಿ ಅರ್ಕಲ್ಗೂಡಲ್ಲಿ. ಅಲ್ಲಿ ದೊಡ್ಡಮ್ಮ ದೇವಸ್ಥಾನ ಪಕ್ಕದಲ್ಲಿ ಹೋಟೆಲ್ ಬರುತ್ತೆ, ಮಾರುತಿ ಮೆಸ್ ಅಂತ ಹೇಳಿ. ಸರಿ ಅಂತ ಹೇಳಿ ನಾವೆಲ್ಲ ಸ್ವಲ್ಪ ಕಾಫಿ, ನಮ್ಮ ಅತ್ತೆ ಎಲ್ಲ ರೆಡಿಯಾಗಿ ಕೂತಿದ್ರು. ಸರಿ ನನ್ನ ಮಗ ನೋಡಿ ಇಲ್ಲಿ ಏನು ಮಾಡ್ತಿದ್ದಾನೆ ಅಂತ ಒಬ್ಬನೇ ಕೂತ್ಕೊಂಡು ಯಾವ ಸೀಟ್ ಕಂಫರ್ಟಬಲ್. ನಾವು ಹೋಗ್ತಿದ್ದು ಓಮಿನಿ ಕಾರಲ್ಲೇ, ಯಾಕೆಂದರೆ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ಓಮಿನಿ ಕಾರ್ ತೊಗೊಂಡು ಹೊರಟ್ವಿ. ಹಾಗೆಯೇ ಮಕ್ಕಳು ಕೂಡ ಜರ್ಕಿನು ಯಾವುದು ಹಾಗೆ ಹೀಗೆ ಅಂತೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ರು. ಹಾಗೆಯೇ ಅಂದವೇ ನಾವು ಅಲ್ಲಿ ಹೋಟೆಲಿಂದೆಲ್ಲ ಹೊರಟ್ವಿ. ಕಡಲೆಪುರಿ ಅಂದರೆ ಚರ್ಮುರಿ ಮಾಡ್ಕೊಂಡು ಬಂದಿದ್ರು ನಮ್ಮ ಅಕ್ಕ, ಅದನ್ನು ಕೂಡ ಎಲ್ಲರೂ ಖಾಲಿ ಮಾಡ್ತಿದ್ರು. ನನ್ನ ದೊಡ್ಡಮ್ಮನಿಗೆ ಈ ಥರ ಎಲ್ಲ ಇಷ್ಟ ಆಗುತ್ತೆ, ಪುರಿನಲ್ಲಿ ಖಾರದ ರೆಸಿಪಿ ಈ ಥರ ಎಲ್ಲ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಅಂದವೇ ನಾವು ಯಾವ ಕಡೆ ಹೊರಟ್ವಿ ಅಂದರೆ ಅರ್ಕಲ್ಗೂಡಿಂದ ನಾವು ಹೊರಟಿದ್ದು ಶನಿವಾರ ಸಂತೆ ಮೇಲೆ. ಶನಿವಾರ ಸಂತೆ ಕಡೆ ಹೋದಾಗ ನಮಗೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಯಾಕೆಂದರೆ ಘಾಟ್ ಸೆಕ್ಷನಲ್ಲಿ ಹೋಗ್ತಿದ್ದು. ಹಾಗಾಗಿ ಸ್ವಲ್ಪ ಆ ಕಡೆ ರೂಟ್, ಹಾಗೆಯೇ ಆ ಕಡೆ ಹೊರಡ್ತಾನೆ. ಮಕ್ಕಳು ಕೂಡ ಸ್ವಲ್ಪ ಮಧ್ಯಾಹ್ನನೇ ಕ್ಲಾಸಿಂದ ಕರ್ಕೊಬಂದಿದ್ವಿ. ಅವರು ಸ್ವಲ್ಪ ಇನ್ನು ಸ್ಕೂಲ್ ಕಡೆಗೇ ಜ್ಞಾನದಲ್ಲಿ ಇದ್ದರು. ಅದಾದಮೇಲೆ ಅವ್ರುಗಳು ಮಾತ್ರ ಇನ್ನು ಕಡಲೆಪುರಿ ತಿನ್ನೋದನ್ನು ನಿಲ್ಲಿಸೇ ಇರಲಿಲ್ಲ. ಅಷ್ಟು ಟೇಸ್ಟಿಯಾಗಿ ತುಂಬ ಖಾರವಾಗಿತ್ತು. ಹಾಗಾಗಿ ನೋಡಿ ಘಾಟ್ ಸೆಕ್ಷನ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿದೆಯೋ ಮುಂದೆ ಹೋದರೆ ಅಷ್ಟು ಭಯಂಕರವಾಗಿತ್ತು. ಹಾಗೆ ನಮಗೆ ಕೂಡ ಯಾಕೆ ಇಷ್ಟೊತ್ತಲ್ಲಿ ಹೊರಟ್ವಿ, ಯಾಕೆ ನಾವು ತಪ್ಪು ಮಾಡಿಬಿಟ್ವಾ ಅಂತ ಅನ್ನಿಸ್ತಿತ್ತು, ಅಷ್ಟು ಭಯಂಕರವಾಗಿತ್ತು. ಏಕೆಂದರೆ ಸುಮಾರು ನಾವು ಹೊರಟಾಗ 4:15 ಮನೆ ಬಿಟ್ಟಾಗ ಅಂತ ಅಂದರೆ ಇಲ್ಲಂತೂ ವೆದರ್ ಕೇಳೋ ಹಾಗೆಲ್ಲ ತುಂಬಾ ಚೆನ್ನಾಗಿತ್ತು ಆಯಿತಾ. ಸುತ್ತಮುತ್ತ ಹಸಿರು, ಎನಿ ಟೈಮ್ ಮಳೆ ಇತ್ತು ಆಯಿತಾ. ನಾವು ಹೋದಾಗ ಮುಂಚೆ ಎಲ್ಲ ಈ ಥರ ಇರಲಿಲ್ಲ, ನಾವೊಂದು ಸ್ವಲ್ಪ ಬಿಸಿಲು ಟೈಮ್ ಆ ಥರ ಇದ್ದಾಗ ಹೋಗ್ತಾಯಿದ್ವಿ. ಬಟ್ ಈ ಸಾರಿ ಹೋದಾಗ ಅದರಲ್ಲೂ ಲೇಟ್ ಬೇರೆ ಆಗೋಗ್ಬಿಟ್ಟಿತ್ತು. ಯಾಕಾದರೂ ಬಂದ್ವಿ ಅನ್ನೋ ಪರಿಸ್ಥಿತಿ ಬಂತು. ಹೋಗ್ತಾ ಬೆಳಕಿದ್ದಂಗೆ ಹೋಗ್ತಾ ಕತ್ಲು ವಾತಾವರಣ ಆವರಿಸ್ಕೊಂಡ್ಬಿಟ್ಟು. ಹಾಗೆಯೇ ನಮಗೆ ಅಲ್ಲಿ ಪಕ್ಕದಲ್ಲಿ ಯಾವುದಾದ್ರೂ ಕೇಳೋಣ ಅಂದರೆ ನೆಟ್ವರ್ಕ್ ಕೂಡ ಇರಲಿಲ್ಲ, ಒಬ್ಬರು ಫೋನಲ್ಲೂ ನೆಟ್ವರ್ಕ್ ಇರಲಿಲ್ಲ. ಅಲ್ಲಿಗಾಗಿ ಒಂದೇ ಒಂದು ಫೋನಲ್ಲಿ ಮಾತ್ರ ನೆಟ್ವರ್ಕ್ ಇದ್ದಿದ್ದು. ಸೊ ನಾನಂತೂ ಏನಂತ ಅಂದ್ಕೊಬಿಟ್ಟಿದ್ದೆ ಅಂದರೆ ಯಾರಿಗಾದ್ರೂ ಲೊಕೇಶನ್ ಶೇರ್ ಮಾಡಿದ್ರೆ ಅವ್ರು ಈಸಿಯಾಗಿ ಬಂದರೆ ನಮ್ಮನ್ನು ಹುಡುಕ್ಬೋದು ಅನ್ನೋ ಅಷ್ಟು ಭಯದಲ್ಲಿ ನಾನಿದ್ದೆ.
ಆದರೆ ಅಲ್ಲಿ ಹೋಗ್ತಾ ಹೋಗ್ತಾ ವೆದರ್ ಕೂಡ ತುಂಬ, ನನಗೆ ನೇಚರ್ ಅಂದರೆ ತುಂಬಾ ಇಷ್ಟ, ಅದರಲ್ಲೂ ಈ ಥರ ನೇಚರ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಹಾಗೆಯೇ ಅಲ್ಲಿ ನಮಗೆ ಬಿಸ್ಲೆ ಘಾಟ್ ಕೂಡ ಸಿಗುತ್ತೆ. ಅಲ್ಲಿ ಆಲ್ಮೋಸ್ಟ್ 5:30ಗೆಲ್ಲ ಕ್ಲೋಸ್ ಆಗಿರುತ್ತೆ. ನಾವು ಅಲ್ಲಿ ಹೋದಾಗ 6 ಗಂಟೆ ಆಗಿತ್ತು, ಬಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಲ್ಲಿ ಯಾವುದೇ ರೀತಿಯ ಜನಗಳಾಗಲಿ ಯಾರೂ ಇರಲಿ, ಪ್ರವಾಸಿಗರು ಕೂಡ ಇರಲಿಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಜರ್ನಿ. ಆ್ಯಕ್ಚುಲಿ ಅಲ್ಲಿಂದ ಬಂದಿತ್ತು ಅಷ್ಟು ಅನಿಸ್ಲಿಲ್ಲ. ಇಲ್ಲಿಂದ ನೋಡಿ ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂತು. ನಮಗಂತೂ ಅವರಿಗೆ ಗಾಡಿ ಓಡಿಸೋಕ್ಕೆ ದಾರಿನೇ ಕಾಣಿಸ್ತಿರ್ಲಿಲ್ಲ, ರೋಡ್ ಕೂಡ ಕಾಣಿಸ್ತಿರ್ಲಿಲ್ಲ. ಅಷ್ಟು ಕತ್ತಲೆಯಾಗಿ ಮತ್ತು ಕತ್ತಲೆ ಆಗಿದ್ರೂ ಪರವಾಗಿರಲಿಲ್ಲ ಅನಿಸಿತ್ತು. ಬಟ್ ಮಳೆಯಿಂದಾಗಿ ಅಲ್ಲೇನೂ ನಮಗೆ ಕಾಣಿಸ್ತಿರ್ಲಿಲ್ಲ. ಸಂಪೂರ್ಣ ಒಂದು 7 ಗಂಟೆಗೆಲ್ಲ ಈ ಥರ ಆಗಿಬಿಡ್ತು. ಅಲ್ಲಲ್ಲಿ ಮರಗಳೆಲ್ಲ ಬಿದ್ದೋಗಿರೋದು ಅದೆಲ್ಲ ಆಗ್ತಾಯಿತ್ತು. ನಮಗಂತೂ ಸಿಕ್ಕಾಬಟ್ಟೆ ಭಯ ಆಗಿಬಿಡ್ತು. ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಅನ್ನೋ ಥರ ಫೀಲ್ ಆಗಿಬಿಟ್ಟಿತ್ತು. ಮತ್ತು ನಾವು ಅಲ್ಲಿ ಹೋಗ್ತಾನೆ ಅಲ್ಲಿ ಗಡಿ ಚಾಮುಂಡೇಶ್ವರಿ ಅಂತ ದೇವಸ್ಥಾನ ಕೂಡ ಸಿಗುತ್ತೆ. ಅಲ್ಲಿ ಯಾವುದಕ್ಕೂ ಇರಲಿ ಅಂತ ಹೇಳಿ ಎಲ್ಲರೂ ಇಳಿದ್ವಿ ಮಳೆನಲ್ಲೇ ಇದ್ದು ದೇವರ ದರ್ಶನ ಕೂಡ ಮಾಡ್ಕೊಂಡ್ವಿ. ಸ್ವಲ್ಪ ಕುಂಕುಮ ಹೂವು ಎಲ್ಲನೂ ಜೊತೆಗೆ ಇಟ್ಕೊಂಡು ನಾವು ಕೂಡ ಹಣೆಗೆಲ್ಲ ಇಟ್ಕೊಂಡ್ವಿ. ಈ ದೇವ್ರನ್ನ ಅಲ್ಲಿ ನೋಡಿದಾಗ ಅಲ್ಲೊಂದೇ ಕಡೆ ನಮಗೆ ಲೈಟ್ ಕಾಣಿಸಿದ್ದು, ಅದರಿಂದ ಸ್ವಲ್ಪ ಧೈರ್ಯ ಬಂತು, ಮುಂದೆ ಆರಾಮಾಗಿ ಹೋಗ್ಬೋದು ಅಂತ ಹೇಳಿ. ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಅಂದರೆ ಗಡಿ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಅಲ್ಲಿ ಇದೆ. ಅಲ್ಲಿ ಹೋಗ್ತಾ ನಮಗೆ ಸಿಗುತ್ತೆ. ಅಂದರೆ ಘಾಟ್ ಸೆಕ್ಷನ್ ಅಲ್ವಾ, ಆ ಘಾಟ್ ಸೆಕ್ಷನ್ ಒಳಗಡೆ ಈ ದೇವಸ್ಥಾನ ಇದೆ. ಇಲ್ಲಿ ಮಾತ್ರ ಬೆಳಕಿರೋದು ಅಷ್ಟೇ. ಪಕ್ಕದಲ್ಲೇ ಜರಿ ಕೂಡ ಇದೆ. ಅಂದರೆ ತುಂಬ ಮಳೆ ಬರ್ತಿತ್ತಲ್ಲ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ಡೇ ಟೈಮ್ ಆಗಿರೋ ಸಖತ್ತಾಗಿ ಕಾಣಿಸ್ತಿರೋದು ವ್ಯೂ. ಬಟ್ ನೈಟ್ ಅಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಮಾತ್ರ ಇಲ್ಲಿಂದ ಕೂಡ ಸ್ವಲ್ಪ ಧೈರ್ಯ ಬಂತು. ಆದರೂ ಕೂಡ ನಮಗಂತೂ ತುಂಬಾ ಕಸಿವಿಸಿ ಅನ್ನಿಸ್ಬಿಟ್ಟು ನಾವು ರೀಚ್ ಆಗ್ತೀವಾ ಇಲ್ವಾ ಅನ್ನೋ ಅಷ್ಟು ಫೀಲ್ ಆಯಿತು. ಯಾಕೆಂದರೆ ಎಷ್ಟು ಎಂಜಾಯ್ ಆಗಿದ್ವೋ ಅಷ್ಟೇ ಕೂಡ ಫೀಲ್ ಕೂಡ ಆಗಿತ್ತು. ಯಾಕಾದರೂ ನಾವು ಈ ಟೈಮಲ್ಲಿ ಬಂದ್ವಿ ಅಂತ ಹೇಳಿ. ಹಾಗೆ ನೋಡಿ ಇಲ್ಲಿ ಸುತ್ತಮುತ್ತ ನೋಡ್ತಿದ್ದೀರಲ್ವ, ಫುಲ್ ಕತ್ಲೆ ಇದೆ. ಅಲ್ಲಿ ಯಾರಂದರೆ ಯಾರೂ ಇಲ್ಲ ಆ ನೈಟಲ್ಲಿ. ಹಾಗೆ ನಮ್ಮ ಬಾವ ಕೂಡ ದೇವರ ಹತ್ರ ನಮಸ್ಕಾರನ ಮಾಡ್ಕೊತಾ ಇದ್ದಾರೆ. ಅಂತೂ ಇಂತೂ ನಾವು ರೀಚ್ ಆಗಿದ್ದು ಸುಬ್ರಹ್ಮಣ್ಯ ಟೆಂಪಲ್ ಹತ್ರ ರೀಚ್ ಆಗಿ ಸ್ವಲ್ಪ ವಿಚಾರಿಸ್ಬೇಕಾಗಿತ್ತು. ಯಾಕೆಂದರೆ ನಾವು ಬುಕ್ ಮಾಡಿ ಹೋಗಿರಲಿಲ್ಲ. ಬುಕ್ ಮಾಡಿ ಹೋಗಿದರೆ ನಮಗೆ ಎಲ್ಲನೂ ಕಮ್ಮಿ ಇರ್ತಿತ್ತು. ಬಟ್ ನಾವು ಯಾವುದಕ್ಕೂ ಬುಕ್ ಮಾಡಿರಲಿಲ್ಲ. ಸಡನ್ನಾಗಿ ಯಾರೋ ಹೇಳಿದ್ರು, ಅವ್ರು ಹೇಳಿದ್ರು ಅಂತ ಹೇಳಿ ನಾವೇನು ಮಾಡಿದ್ವಿ, ಹೋದ್ವಿ. ಅಲ್ಲಿ ನಮಗೆ ದರ್ಶನ ಕೂಡ ಮಾಡೋ ಹಾಗೆ ಇರಲಿಲ್ಲ. ಯಾಕೆಂದರೆ ದರ್ಶನ ಮಾಡೋದು ಬೇಡ ಇವಾಗ, ನಾವು ಆಮೇಲೆ ನಾಳೆ ಮಾಡಿದ್ರಾಯಿತು ಅಂತ ಹೇಳಿಬಿಟ್ಟು ಫಸ್ಟು ನಾವು ಅಲ್ಲಿ ಏನು ಸರ್ಚ್ ಮಾಡೋದು ಅಂದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಹೊರಟ್ವಿ. ಅಲ್ಲಿ ಅವ್ರು ಹೇಳ್ತಾಯಿದ್ರು ಫಸ್ಟ್ ಬುಕ್ಕಿಂಗ್ ಆಗಿರ್ಬೇಕು. ಹಾಗೆಯೇ ಈಗಾಗಲ್ವಾ? ಗೊತ್ತಿಲ್ಲ, ವಿಚಾರಿಸಿ ಒಂದ್ಸತಿ. ಇವಾಗ ಅಂದರೆ ನಾಳೆಗೆ ಇವತ್ತು ಅಂತನಾ? ನಾಳೆಗೆ ಮಾಡಿಸ್ಲಿಕ್ಕೆ ಇವತ್ತು ಅದು ಡೌಟ್ ಸಿಗೋದು. ನಾವು ಮುಂಚೆನೇ ಬುಕ್ ಮಾಡಿ ಇವತ್ತು ನಾಳೆಗಿದೆ ಅಂತ ಅಂದಿದ್ದಕ್ಕೆ ಬುಕ್ ಮಾಡಿ. ಹಾಗೆಯೇ ಅವ್ರು ಹೇಳಿದ ಪ್ರಕಾರ ನಾವು ಒಂದು 15 ದಿವಸ ಮುಂಚೆನೇ ಟಿಕೆಟ್ನ ಬುಕ್ ಮಾಡ್ಕೋಬೇಕಾಯಿತು. ನಾವು ಆ ಥರ ಮಾಡಿರಲಿಲ್ಲ. ಯಾಕೆಂದರೆ ಸಡನ್ಲಿ ಹೊರಟಿದ್ದು. ಯಾಕೆಂದರೆ ನಮ್ಮ ಅತ್ತೆಗೆ ಸ್ವಲ್ಪ ಕಜ್ಜಿ ತುರಿ ಆ ಥರ ಎಲ್ಲ ಆಗ್ತಾಯಿತ್ತು. ಸೊ ತುಂಬಾ ಕೆರೆತ ಬರ್ತಾಯಿತ್ತು ನಮ್ಮ ಅತ್ತೆಗೆ, ತಡ್ಕೊಳಕ್ಕಾಗದೇ ಇರೋಷ್ಟು. ಅದಕ್ಕೆ ನಾವೇನು ಮಾಡಿದ್ವಿ, ಸೇವೆ ಕೌಂಟರ್ ಹತ್ರ ಹೋದ್ವಿ. ಅವ್ರ ಹತ್ರ ವಿಚಾರಿಸಿದ್ವಿ. ಅವರು ಇದು ಆನ್ಲೈನ್ ಬುಕ್ಕಿಂಗ್ ಮಾತ್ರ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಮಗೆ ಇನ್ನು ದಾರಿ ತೋಚಲಿಲ್ಲ. ಯಾಕೆಂದರೆ ಮಾಡಿಸ್ಲೇಬೇಕಾಗಿತ್ತು ನಾವು ಪೂಜೆನ. ಏನಾದರೂ ಸರಿ, ಕಾಸ್ಟ್ ಬಗ್ಗೆ ಚಿಂತೆ ಮಾಡೋದು ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಪ್ರಿಪೇರ್ ಆದ್ವಿ. ಬಟ್ ಅವ್ರೇನು ಹೇಳಿದ್ರು ಅಂದರೆ, ನೀವು ದುಡ್ಡಿಗೋಸ್ಕರ ಆ ಥರ ಮಾಡಿಸೋದು ಈ ಥರ ಮಾಡಿಸೋದೆಲ್ಲ ಇಲ್ಲ. ಇಲ್ಲಿ ಏನಂದರೆ ಎಷ್ಟು ಅಮೌಂಟ್ ಇದೋ ಅಷ್ಟೇ ಪೇ ಮಾಡಬೇಕು, ಅದ್ರ ಮೇಲೆ ಎಕ್ಸ್ಟ್ರಾ ನಾವು ತೊಗೊಳ್ಳೋದಿಲ್ಲ, ಆ ಥರ ಎಲ್ಲ ಪೂಜೆ ಮಾಡಲ್ಲ ಅಂತ ಹೇಳಿದರು. ಸರಿ ಅಂತ ಹೇಳಿ ನಮಗೆ ಗೊತ್ತಿರೋಂಥ ಪುರೋಹಿತರು ಅಂದರೆ ಅವ್ರು ಕೂಡ ನಮ್ಮ ರಿಲೇಟಿವ್ಸೇ, ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ. ಆಗ ಅವರು ಕೂಡ ಹೇಳಿದ್ರು ಎಲ್ಲ ಮಾಡ್ತಾರೆ, ಸಪ್ರೇಟಾಗಿ ಪ್ರೈವೇಟಲ್ಲಿ ಮಾಡ್ತಾರೆ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾವು ಇನ್ನು ಅಲ್ಲೇ ನೈಟು ಊಟಕ್ಕೆ ವ್ಯವಸ್ಥೆ ಇತ್ತು ಪ್ರಸಾದಕ್ಕೆ. ಸರಿ ಅಂತ ಹೇಳಿ ನಾವಲ್ಲಿ ಕೌಂಟರಿಂದ ಬಂದು ಇಲ್ಲಿ ಪ್ರಸಾದನ ತೊಗೊಳ್ಳೋಣ ಅಂತ ಬಂದ್ವಿ. ಪ್ರಸಾದನ ತೊಗೊಂಡಾದಮೇಲೆ ಪ್ರಸಾದ ಮಾತ್ರ ತುಂಬ ಅದ್ಭುತವಾಗಿತ್ತು. ಅಲ್ಲಿ ಕೊಡುವಂಥ ಕಾಯಿ ಚಟ್ನಿ ಅಂತೂ ಸಖತ್ತಾಗಿರುತ್ತೆ. ಏಕೆಂದರೆ ಅಲ್ಲಿ ಗೊತ್ತಲ್ವ ನಿಮಗೆ, ಮಂಗಳೂರು ಸೈಡು ಕೊಬ್ಬರಿ ಎಣ್ಣೆನಲ್ಲೇ ಅಡುಗೆ ಮಾಡ್ತಾರೆ ಅಲ್ವಾ, ಹಾಗಾಗಿ ಅದು ಕೂಡ ಕೊಬ್ಬರಿ ಎಣ್ಣೆಯಲ್ಲೇ ಚಟ್ನಿನ ಮಾಡಿದ್ದು. ಅದು ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲಿ ದೇವ್ರದ್ದು ಅಂದರೆ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ, ತುಂಬಾ ರಶ್ ಇತ್ತು. ಎಲ್ಲ ಒಂದೊಂದು ಕಡೆ ಆಗಿಬಿಟ್ಟಿದ್ವಿ ಆಯಿತಾ. ನಮ್ಮ ಭಾವ ಮತ್ತು ನಮ್ಮ ಮನೆಯವರು ಎಲ್ಲರೂ ಒಂದೊಂದು ಕಡೆ ಆಗಿಬಿಟ್ಟಿದ್ವಿ. ಆದರೂ ಸರಿ ಅಂತ ಹೇಳಿ ನಮ್ಮ ಅತ್ತೆಗೆ ಸ್ವಲ್ಪ ಏಜಾಗಿದೆ ಅಂತ ಹೇಳಿ ಅವ್ರಿಗೆ ಸಪ್ರೇಟಾಗಿ ಕೂರಿಸಿದ್ರು ಊಟಕ್ಕೆ. ಹಾಗೆ ನಾವು ಕೂಡ ಹೊರಟಿದ್ದು ಊಟದ ಹಾಲಿಗೆ ಕ್ಯೂ ನಿಂತ್ಕೊಂಡು ಹೊರಟ್ವಿ.
ಏನು ಗೊತ್ತಾ, ಇಲ್ಲಿ ಬಂದರೆ ಒಂದು 2-3 ದಿನ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ಹಾಗೆಯೇ ನಮಗೆ ನಾಗ ಪ್ರತಿಷ್ಠಾಪನೆ ಹಾಗೆ ಇದೆಲ್ಲ ಮಾಡಿಸ್ತೀನಿ ಅನ್ನೋದಾದರೆ, ಈ ಥರ ಸೇವೆಗಳನ್ನ ಮಾಡಿಸ್ತೀನಿ ಅನ್ನೋದಾದರೆ 1 ವಾರ ಮುಂಚಿತವಾಗಿ ನಾವು ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಸಡನ್ಲಿ ನಾವು ಅಲ್ಲಿ ಹೋಗಿ ಅಲ್ಲೇ ಮಾಡಿಸ್ತೀನಿ ಪ್ರೈವೇಟ್ನಲ್ಲಿ ಅನ್ನೋದಾದರೆ ತುಂಬಾ ಕಾಸ್ಟ್ ಜಾಸ್ತಿ ಆಗುತ್ತೆ. ಬಟ್ ನಮಗೆ ಆಗಿದ್ದು ಅದೇ ಪರಿಸ್ಥಿತಿ. ಕಮ್ಮಿ ಅಂದರೂ 4,500ದಲ್ಲಿ ಮುಗ್ದೋಗುವಂತಹ ಸೇವೆಗಳು ನಮಗೆ ಆಗಿದ್ದು ತುಂಬಾ ಇದೆ. ಸೊ ಅದನ್ನು ನಾನು ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಬಟ್ ಇದು ಹೋಗಿದ್ದು ಮತ್ತು ಅಲ್ಲಿನ ದಿನಚರಿಗಳನ್ನ ತೋರಿಸ್ತಿದ್ದೀನಿ ಅಷ್ಟೇ. ಹಾಗೆ ನಾನು ಕೂಡ ಪ್ರಸಾದ ತಗೋತಾ ಇದ್ದೀನಿ. ಅಲ್ಲಿ ಕೊಡುವಂಥ ಚಟ್ನಿ ಆಗಿರ್ಬೋದು, ರೈಸ್ ಪಲ್ಯ ಆಗಿರ್ಬೋದು, ತೊಂಡೆಕಾಯಿನಲ್ಲಿ ಒಂದು ಪಲ್ಯ ಮಾಡಿರ್ತಾರೆ, ಅದು ಕೂಡ ಸಖತ್ತಾಗಿತ್ತು. ಹಾಗೆ ಅಲ್ಲಿ ಪ್ರಸಾದ ಅಂದರೆ ಕೇಳಬೇಕಾ, ಅಮೃತಕ್ಕೆ ಸಮ ಇರುತ್ತೆ. ಹಾಗೆಯೇ ನನಗಂತೂ ಹೊಟ್ಟೆ ಹಸಿದ್ಬಿಟ್ಟಿತ್ತು. ಯಾಕೆಂದರೆ ನಾವು ಬರ್ತಾನೆ ಡೈರೆಕ್ಟ್ ಟೆಂಪಲ್ಗೆ ಬಂದುಬಿಟ್ವಿ. ಯಾಕೆಂದರೆ ಅಲ್ಲಿ ಇಲ್ಲಿ ಹೋಗೋದು ಬೇಡ, ರೂಮ್ಗಳನ್ನು ಸರ್ಚ್ ಮಾಡೋದು ಬೇಡ ಅಂತ ಹೇಳಿ ನಮಗೆ ಏನಾದರೂ ಬುಕ್ ಮಾಡಿದ್ರೆ ರೂಮೆಲ್ಲ 200 ರುಪೀಸ್ಗೆಲ್ಲ 4 ಜನಕ್ಕೆ 200 ರುಪೀಸ್ ಎಲ್ಲ ಸಿಗುತ್ತೆ. ಬಟ್ ನಮಗೆ ಆ ಥರ ವ್ಯವಸ್ಥೆ ಸಿಗಲಿಲ್ಲ. ನಾವು ಕೂಡ ತುಂಬಾ, ಯಾಕೆಂದರೆ ನಮಗೆ ಬುಕ್ ಮಾಡೋಕ್ಕೆ ಹೊರಟಿದ್ವಿ, ಬಟ್ ನಮಗೆ ಬುಕ್ಕಿಂಗ್ ಸಿಗಲಿಲ್ಲ. ಹಾಗಾಗಿ ನಾವು ಈ ದಿನವೇ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಬಂದಿದ್ದು. ಹಾಗೆಯೇ ಪ್ರಸಾದ ಕೂಡ ತೊಗೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಕೂತ್ಕೊಂಡು. ನಮ್ಮ ಅತ್ತೆ ಮತ್ತು ನನ್ನ ಮಗ ಇಬ್ಬರು ಸಪ್ರೇಟಾಗಿ ಕೂರಿಸಿದ್ರು. ಅವರಿಗೆ ನಾನು ಅಜ್ಜಿ ಜೊತೆಗೆ ಅಂತ ಹೇಳಿ ಹೋಗಿದ್ದ. ಹಾಗೆಯೇ ನಾವೆಲ್ಲ ಪ್ರಸಾದನ ತೊಗೊಂಡು ಕೂತಿದ್ವಿ. ಇದಾದಮೇಲೆ ನೆಕ್ಸ್ಟ್ ನಾವು ರೂಮ್ನ ಹುಡುಕಬೇಕಾಗಿತ್ತು. ಹಾಗೆಯೇ ನಾವು ಹೋಗಿದ್ದು ಇದಕ್ಕೇ ಅಲ್ಲಿ ಮ್ಯಾಚ್ ಆಗೋವಂಥ ರೂಮ್ಗಳನ್ನ ಕೂಡ ಹುಡ್ಕೋಬೇಕಾಗಿತ್ತು. ಯಾಕೆಂದರೆ ಅಷ್ಟೊತ್ತಲ್ಲಿ ವೀಕೆಂಡ್ ಅಲ್ವಾ, ಸೊ ಹಾಗಾಗಿ ರೂಮ್ಗಳೆಲ್ಲ ಸಿಗೋದು ತುಂಬಾ ಕಷ್ಟ ಇರುತ್ತೆ. ಹಾಗೆಯೇ ಪ್ರಸಾದ ಕೂಡ ತುಂಬಾ ಅದ್ಭುತವಾಗಿತ್ತು. ನಾವು ಅಲ್ಲಿಂದ ಪ್ರಸಾದನ ತೊಗೊಂಡು ನೈಟ್ ರೂಮ್ ಹುಡ್ಕೋಣ ಅಂತ ಹೇಳಿ ಹೊರಗಡೆ ಎಲ್ಲರೂ ಹೊರಟ್ವಿ. ತುಂಬ ಮಳೆ ಆಯಿತಾ, ಕಾಲಿಡೋಕ್ಕೂ ಭಯ ಆಗುತ್ತೆ, ಅಷ್ಟು ಮಳೆ ಬರ್ತಿತ್ತು. ಯಾಕೆಂದರೆ ಈ ಟೈಮಲ್ಲಿ ಹೋಗೋದು ಭಾರಿ ಕಷ್ಟ. ನೋಡಿದ್ರಲ್ವ ನಾವು ಯಾವ ನೈಟಲ್ಲಿ ಬಂದಾಗ ಗಾಡಿ ಓಡಿಸೋದಾಗಿರ್ಬೋದು, ತುಂಬ ಸೇಫ್ಟಿ. ಕಾರ್ನ ಅಲ್ಲೆಲ್ಲಾದ್ರೂ ಸೈಡ್ಗೆ ಹಾಕಿ ಮತ್ತು ಮಾರ್ನಿಂಗ್ ಎದ್ದು ಬೇಗ ಹೊರಡೋಣ ಅನ್ನೋದಕ್ಕೆ ಆ ಕಡೆ ಈ ಕಡೆ ವೆಹಿಕಲ್ ಬಂದಾಗ, ಕಾರ್ನ ಆ ಕಡೆ ಈ ಕಡೆ ವೆಹಿಕಲ್ ಬಂದಾಗ ನಮ್ಮ ಕಾರ್ ಕಾಣಿಸದೇ ಇರ್ಬೋದು, ಆವಾಗ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು, ಆ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ಹಾಗೆಯೇ ಊಟನ ಮುಗಿಸ್ಕೊಂಡು ದೇವಸ್ಥಾನದ ಎದುರುಗಡೆನೇ ಸ್ವಲ್ಪ ಟೈಮು ಅಲ್ಲೇ ನಿಂತಿದ್ವಿ. ಅಲ್ಲಿ ಗೋಮಾತೆಗಳು ಕೂಡ ಅಲ್ಲೇ ಇದ್ದರು. ಅವ್ರನ್ನೂ ಕೂಡ ಅವ್ರ ಜೊತೆ ಸ್ವಲ್ಪ ಟೈಮ್ ಹಾಗೇ ಇದ್ದು ಅಲ್ಲೆಲ್ಲ ಅವ್ರನ್ನೂ ಕೂಡ ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನನ ಆ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಕ್ಲೋಸ್ ಆಗಿತ್ತು. ನಾವು ಬರೋಷ್ಟರೊಳಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು, ಊಟ ಮಾಡಿ ಬರೋ ಅಷ್ಟರೊಳಗೆ. ಸೊ ಹಂಗಾಗಿ ಇವತ್ತು ಹೋಗೋದು ಬೇಡ, ನಾಳೆ ಮಾರ್ನಿಂಗ್ ಹೋಗೋಣ. ನಾಳೆ ಮಾರ್ನಿಂಗ್ ಕೂಡ ಹೋಗೋ ಹಾಗಿರಲಿಲ್ಲ. ಯಾಕೆಂದರೆ ನಾವು ನಾಗಬಲಿ ಅಂತ ಮಾಡಿರ್ತಾರಲ್ಲ, ಸೊ ಹಾಗಾಗಿ ನಾವು ಆವತ್ತಿನ ದಿವಸ ನಮಗೆ ಸೂತ್ಕೋ ಥರ ಇರುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋ ಹಾಗಿಲ್ಲ. ಸರಿ ಅಂತ ಹೇಳಿ ಅಲ್ಲೇ ಹೊರಗಡೆನೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇದಾದಮೇಲೆ ನಾವು ಬಂದ ತಕ್ಷಣ ಕಾಫಿ ಟೀ ಏನು ಕುಡಿದಿರಲಿಲ್ಲ ಅಲ್ವಾ. ಊಟನ ಕೂಡ ಮುಗಿಸಿ ನಾವು ಅಲ್ಲೇ ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ಹೋಟೆಲ್ಗೆ ಹೋಗ್ತಾಯಿದ್ದೀವಿ. ನಮ್ಮ ಅತ್ತೆಗೆ ಅಲ್ಲಿ ಸ್ವಲ್ಪ ನಡೆಯೋದಾಗಿರ್ಬೋದು ಇದೆಲ್ಲ ಆಗ್ತಿರಲಿಲ್ಲ. ಹಾಗೆಯೇ ಮಕ್ಕಳು ಕೂಡ ಆ ಕಡೆ ಸೈಡಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ರು, ಅದೆಲ್ಲ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಅವರು ಕೂಡ ಬಂದರು. ನಾವು ಕೂಡ ರೂಮ್ ಕಡೆ ಹೊರಟಿದ್ವಿ. ಅಷ್ಟರೊಳಗೆ ಅಲ್ಲೇ ಒಂದು ಹೋಟೆಲ್ ಇತ್ತು ದೇವಸ್ಥಾನದ ಎದುರುಗಡೆನೆ. ನಾವು ಯಾವಾಗ ಬಂದರೂ ಅದೇ ಹೋಟೆಲ್ಗೆ ಹೋಗ್ತೀವಿ. ಅದೇ ಹೋಟೆಲಲ್ಲಿ ಸ್ವಲ್ಪ ನೀಟಾಗಿ ಮ್ಯಾನೇಜ್ ಮಾಡಿದ್ದಾರೆ ಆಯಿತಾ ಅಲ್ಲಿ. ಸೊ ಹಂಗಾಗಿ ನಾವು ಯಾವಾಗ ಬಂದ್ರೂ ಕೂಡ ಅದೇ ಹೋಟೆಲ್ಗೆ ಹೋಗ್ತೀವಿ. ಯಾಕೆಂದರೆ ಅಲ್ಲಿ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಾಫಿ ಟೀ ಎಲ್ಲ ಚೆನ್ನಾಗಿರುತ್ತೆ. ಹಾಗೆಯೇ ಮಕ್ಕಳು ಕೂಡ ಅಲ್ಲೇ ಹೋಗ್ತಾನೆ ನೀರು ಕುಡಿಲಿಕ್ಕೆ ನೀರಿಲ್ಲ ಅಂತ ಹೇಳಿ ಬಿಸ್ಲರಿ ವಾಟರ್ನ ತೊಗೋತಾಯಿದ್ರು. ಇದಾದಮೇಲೆ ನಾವು ಕೂಡ ಒಳಗಡೆ ಹೋದ್ವಿ. ಅಲ್ಲಿ ಏನು ಗೊತ್ತಾ, ಮಸಾಲೆ ಐಟಮ್ಸ್ ತುಂಬಾ ಕಾಣಿಸುತ್ತಾಯ್ತಾ ನಮಗೆ. ಮಸಾಲೆ ಐಟಮ್ಸ್ ಆಗಿರ್ಬೋದು, ಇಲ್ಲಿ ಕೊಬ್ಬರಿ ಎಣ್ಣೆ ಜಾಸ್ತಿ ಸಿಗುತ್ತಾಯ್ತಾ. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ನಾವು ಈ ವೆಜ್ ರೆಸ್ಟೋರೆಂಟಿಗೆ ಬಂದ್ವಿ. ಎಲ್ಲರೂ ಕೂಡ ನಮ್ಮ ಅತ್ತೆ ಕೂಡ ಬರ್ತಾಯಿದ್ದಾರೆ. ಯಾಕೆಂದರೆ ಮಳೆ ಆಯಿತಾ, ಎಲ್ಲಿ ಹೋಗೋಕ್ಕೂ ಎಲ್ಲಿ ಬರೋದಕ್ಕೂ ತುಂಬಾ ಮಳೆ. ಆಚೆ ಕಾಲಿಡೋಕ್ಕೂ ಭಯ ಆಗುತ್ತೆ, ಅಷ್ಟು ಮಳೆ ಇತ್ತು. ಬಟ್ ಈ ರೂಮ್ ಕಾಸ್ಟ್ ಕೇಳಿದ್ರೆ ನೀವು ಭಯ ಬಿಟ್ಬಿಡ್ತೀರ, ಅಷ್ಟು ರೂಮ್ ಕಾಸ್ಟ್ ಇದೆ. ಬಟ್ ಇಲ್ಲಿ ರೂಮ್ ಬೇಡ ಅಂತ ಹೇಳಿಬಿಟ್ಟು ನಮ್ಮ ಬಜೆಟ್ಟಿಗೆ ಸಾಕು ಅಂತ ಹೇಳಿ ಬೇರೆ ರೂಮ್ನ ಮಾಡ್ಕೊಂಡ್ವಿ. ಸರಿ ಅಂತ ಹೇಳಿ ನಮ್ಮ ಅತ್ತೆ ನನ್ನ ಊರ್ಗಿತ್ತಿ ಮತ್ತು ನಮ್ಮ ಮಗ ಅಂದರೆ ನಮ್ಮ ಭಾವನ ಮಗ ಎಲ್ಲರೂ ಕೂಡ ಬಂದರು. ನಮ್ಮ ಮಕ್ಕಳು ಕೂಡ ಬಂದರು. ನಾವಿಷ್ಟು ಜನನೂ ಕೂತ್ಕೊಂಡು ಕಾಫಿನ ಆರ್ಡ್ರ್ ಮಾಡಿದ್ವಿ. ಬಟ್ ಏನಾದರೂ ತಿನ್ನಲಿಕ್ಕೆ ಅಂದರೆ ಅಲ್ಲೇ ಪ್ರಸಾದ ಊಟ ಮಾಡಿದ್ವಲ್ಲ, ಸೊ ಹಂಗಾಗಿ ಹೋಟೆಲಲ್ಲಿ ಏನೂ ತೊಗೊಳ್ಳಿಲ್ಲ.
ಕಾಫಿನ ಆರ್ಡರ್ ಮಾಡಿದ್ವಿ. ಕಾಫಿ ಅಷ್ಟೇ ಬೇಕಾಗಿತ್ತು, ಯಾಕೆಂದರೆ ನಮ್ಮನೆಯವರು ಕೂಡ ಗಾಡಿ ಓಡಿಸಿ ತುಂಬಾ ಸ್ಟ್ರೈನ್ ಆಗಿತ್ತು. ಸೊ ಹಾಗಾಗಿ ಎಲ್ಲರೂ ಕಾಫಿನ ಆರ್ಡರ್ ಮಾಡಿದ್ವಿ. ಮಕ್ಕಳು ಕೂಡ ಯಾಕೋ ಏನು ಕೇಳಲಿಲ್ಲ, ಯಾಕೋ ನಮ್ಮ ಮೋಹಿತಿಗೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾಯಿತ್ತು. ಸೊ ಹಾಗಾಗಿ ಅವನು ಕೂಡ ಏನು ತಗೊಳ್ಳಿಲ್ಲ. ಈ ಚಳಿಗೆ ಸ್ವಲ್ಪ ಕಾಫಿನೇ ಬೆಸ್ಟು ಅಂತ ಹೇಳಿ ಎಲ್ಲರೂ ಕೂಡ ಕಾಫಿನ ತಗೊಂಡ್ವಿ. ನಮಗಂತೂ ಇಷ್ಟಕ್ಕೇ ಸಾಕಾಗೋಗ್ಬಿಟ್ಟಿತ್ತು. ಬಂದು ಒಂದು ಅರ್ಧ ದಿನವೂ ಆಗಿರಲಿಲ್ಲ. ಆದರೂ ಕೂಡ ಅವತ್ತೇ ಫುಲ್ ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ವಿ. ಸಿಕ್ಕಾಬಟ್ಟೆ ಏನಪ್ಪ ಅಂದರೆ ಯಾಕೆ ಈ ಟೈಮಲ್ಲಿ ಯಾಕೆ ಬಂದ್ವಿ ಆ ಥರ ಫೀಲ್ ಆಗಿಬಿಟ್ಟಿತ್ತು. ಸೊ ನಮ್ಗೆ ಚಾಮುಂಡೇಶ್ವರಿ ತುಂಬಿಸಿ ಇಲ್ಲಿವರೆಗೂ ಸುಬ್ರಹ್ಮಣ್ಯ ದೇವರು ಕೂಡ ನಮಗೆ ಆಶೀರ್ವಾದನ ಮಾಡಿದ್ದಾರೆ ಅಂತ ಅಂದ್ಕೊಂಡು ಇವತ್ತಿನ ಇಷ್ಟು ವ್ಲಾಗ್ ಕೂಡ ಕಂಪ್ಲೀಟ್ ಆಯಿತು. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಎಷ್ಟೆಷ್ಟು ಖರ್ಚಾಯಿತು, ಯಾವ್ಯಾವ ಥರ ಪೂಜೆ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ಸಂಪೂರ್ಣ ವಿವರಣೆನ ಕೊಡ್ತೀನಿ. ಹಾಗೆ ನಾವು ಹೊರಟಿದ್ದು ತುಂಬ ಮಳೆ ಆಯಿತಾ, ನಾವು ಬಂದಾಗಲೂ ಮಳೆ, ನಾವು ಹೊರಡಬೇಕಾದ್ರೂ ಮಳೆ, ನಾವು ಆಚೆ ಕಾಲಿಟ್ಟರು ಕೂಡ ಮಳೆ, ಅಷ್ಟು ಮಳೆ ಆಯಿತಾ. ಸರಿ ಅಂತ ಹೇಳಿ ನಾವು ಈ ಕಡೆ ರೂಮ್ನ ಬುಕ್ ಮಾಡಿದ್ವಿ. ಸಿಂಪಲಾಗಿ ಒಂದು ರೂಮ್ನ ಬುಕ್ ಮಾಡಿದ್ವಿ. ಹಾಗೆ ಮಕ್ಕಳು ಕೂಡ ಅಲ್ಲಿ ರೂಮ್ ನಾವು ಹೋಗಿದ್ದ ಮೊದಲನೇ ದಿನ ಈ ರೀತಿ ಲಾಗ್ ಆಗಿತ್ತು. ಸೊ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಇರುತ್ತೆ, ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ದಿನ ಹೇಗಿತ್ತು ಮತ್ತು ಸೆಕೆಂಡ್ ದಿನ ಹೇಗಿತ್ತು ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ವಾಚ್ ಮಾಡಿ. ಬಾಯ್, ಎಲ್ರಿಗೂ ಶುಭ ದಿನ, ಎಲ್ರಿಗೂ ಒಳ್ಳೆಯದಾಗಲಿ.